ಪಿಕಪ್ ಡಿಜಿಟಲ್ಗೆ ಸ್ವಾಗತ. ನಾನ್ ನಿಮ್ಮ ಪ್ರಸನ್ನ. ನಮ್ ಜೊತೆ ಬಿಬಿಎಂಪಿ ಆಫೀಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇಲ್ಲಿ ಎಲ್ಲ ಅಂಗಡಿಗಳೆಲ್ಲ ತೆರವು ಮಾಡ್ತಿದ್ರಲ್ಲ, ಏನ್ ಕಾರಣ ಸರ್? ಮೇಡಮ್, ಇದು ಪಾದಚಾರಿ ಮಾರ್ಗ GPA ಇಂದ ಪಾದಚಾರಿ ಮಾರ್ಗ ಒತ್ತುವರಿ ಆಗಿಂದಾಗೆ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಅಂಗಡಿಗಳವರು ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಅವ್ರ ಥಿಂಗ್ಸ್ಗಳನ್ನೆಲ್ಲ ರೋಡ್ ಫುಟ್ಪಾತಲ್ಲಿ ಇಟ್ಟಿರ್ತಾರೆ. ಅದನ್ನ ತೆರವು ಮಾಡೋದು ನಾವು ಆಗಿಂದಾಗೆ ಮಾಡಲಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಫುಟ್ಪಾತಲ್ಲಿ ಓಡಾಡುವಂಥವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ಆ ಕಾರಣದಿಂದ ನಾವು ಆಗಿಂದಾಗೆ ಇದನ್ನು ಮಾಡ್ತಾ ಇರ್ತೀವಿ. ಯಾವ್ಯಾವ ಕಡೆಯಲ್ಲಿ ಈ ತರ ಮಾಡ್ತಿದ್ರ? ನಮ್ಮ ಲಿಮಿಟ್ಸ್ ಅಲ್ಲಿ ಬರುವಂತ DVG ರಸ್ತೆ ಆಗ್ಬೋದು, ಸುಬ್ಬರಾಮ್ ಶೆಟ್ಟಿ ರಸ್ತೆ ಆಗ್ಬೋದು, ವಿಭಾಗಕ್ ರಸ್ತೆ ಆಗಿರ್ಬೋದು, ಬುಲ್ ಟೆಂಪಲ್ ರಸ್ತೆ, ಇವತ್ತಿನ ದಿನ ಈ ರಸ್ತೆಗಳಲ್ಲೆಲ್ಲ ಮಾಡ್ತೀವಿ. ಇನ್ನು ಎಲ್ಲೆಲ್ಲ ಮಾಡ್ಬೇಕು ಅಂತ ಮಾಡಿದ್ದಾರೆ ಮೇಡಮ್, ಇದು GPA ನಲ್ಲಿ ಅವ್ರವ್ರ ಸಂಬಂಧಪಟ್ಟ ಸಬ್ ಡಿವಿಷನ್ ವಾರ್ಡ್ಗಳಲ್ಲಿ ಎವರಿ ಫಸ್ಟ್ ಸ್ಯಾಟರ್ಡೆ ಮತ್ತೆ ಥರ್ಡ್ ಸ್ಯಾಟರ್ಡೆ ವರ್ಕಿಂಗ್ ಡೇ ಇರುತ್ತೆ. ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ರಜಾ ಇರ್ತವೆ. ಅದಕ್ಕೆ ಫಸ್ಟ್ ಸ್ಯಾಟರ್ಡೆ, ಥರ್ಡ್ ಸ್ಯಾಟರ್ಡೆ ಕಂಪಲ್ಸರಿ ಆಗಿ ನಾವು ಫುಟ್ಪಾತ್ ಎಂಕ್ರೋಚ್ಮೆಂಟ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದೀವಿ. ಈಗ ಈ ಫುಟ್ಪಾತ್ ಅಲ್ಲಿ ಕೆಲಸ ಇದು ಅಂಗಡಿಗಳು ಇಟ್ಟಿದಾರಲ್ಲ, ಅವ್ರಿಗೆಲ್ಲ ಎಲ್ಲಿ ಜಾಗ ಮಾಡ್ಕೊಡ್ತಾ ಇದೀರಾ ನಿಮ್ ಕಡೆಯಿಂದ? ನಮ್ ಜಾಗ ನೋಡಿ, ಫುಟ್ಪಾತ್ ಅಲ್ಲಿ ನಾವು ಯಾರಿಗೂ ಬಂದು ಇಡಿ ಅಂತಾನು ಹೇಳಿರಲ್ಲ. ನಾವು ಜಾಗ ಮಾಡ್ಕೊಡ್ತೀವಿ ಅಂತಾನು ಯಾರಿಗೂ ನಾವು ಭರವಸೆ ಕೊಟ್ಟಿರಲ್ಲ. ತಳ್ಳ ಇದು ಅಂಗಡಿ ವ್ಯಾಪಾರಿಗಳು ಇದಾರೆ, ಬಟ್ ಅವ್ರು ಒಂದ್ ಕಡೆ ಯಾರು ಸ್ಟಾಗ್ನೆಂಟ್ ಆಗಿ ಇರಂಗಿಲ್ಲ. ತಳ್ಕೊಂಡು ಹೋಗ್ತಾ ಇರ್ಬೇಕು, ಆ ತರನೇ ರೂಲ್ಸ್ ಇರೋದು. ಈ ಪಾದಚಾರಿ ಮಾರ್ಗದಲ್ಲಿ ಇಟ್ಕೊಳ್ಳೋದ್ರಿಂದ ನೋಡಿ, ಅಂಗಡಿಗಳಿಗೆ ಬರುವಂತ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದ್ರೆ, ಕೆಲವು ಸಾರಿ ಪಾದಚಾರಿ ಮಾರ್ಗ ಇಲ್ದೇನೆ ಕೆಳಗಡೆ ರೋಡ್ಗೆ ಇಳಿದು ಆಕ್ಸಿಡೆಂಟ್ ಆಗಿರೋ ಸಂದರ್ಭಗಳಿದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸಾರ್ವಜನಿಕರಿಗೆ ಓಡಾಟ ಮಾಡೋದಕ್ಕೆ ಫುಟ್ಪಾತ್ ನೀಟಾಗಿರ್ಬೇಕು, ಕ್ಲಿಯರ್ ಇರಬೇಕು, ಎನ್ಕ್ರೋಚ್ಮೆಂಟ್ ಇಂದ ಕ್ಲಿಯರ್ ಇರಬೇಕು. ಆ ಕೆಲಸ ನಾವು ಮಾಡ್ತಾ ಇದ್ದೀವಿ.